ಇರುವ ಗಿಡಮರಗಳನ್ನು ಕಡಿದು ಎಲ್ಲೆಡೆ ಸ್ಮಾರ್ಟ್ ಸಿಟಿ ಮಾಡುತ್ತಿದ್ದಾರೆ. ಮುಂದಿನ ಪೀಳಿಗೆಗೆ ಆಮ್ಲಜನಕವನ್ನು ಕೊಂಡು ಜೀವ ಉಳಿಸಿಕೊಳ್ಳುವ ಕಾಲ ಬಂದರೂ ಆಶ್ಚರ್ಯವಿಲ್ಲ. ಇದಕ್ಕೆ ಪರಿಹಾರವೇ ಇರುವ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಸಾಧ್ಯವಾದಷ್ಟು ಮರಗಿಡಗಳನ್ನು ಬೆಳೆಸಿ ಅವುಗಳ ಆರೈಕೆ ಮಾಡುವುದು. ಈ ಕೆಲಸವನ್ನು ಮಾಡುತ್ತಿರುವುದೇ ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ. ಬರಡು ಭೂಮಿಯಲ್ಲಿ ಯಾವುದೇ ಬೆಳೆಯಾಗಲಿ ಗಿಡಮರಗಳಾಗಲಿ ಉಳಿಯುವುದಿಲ್ಲ ಎಂಬುದು ತಿಳಿದಿದೆ. ಆದರೆ ಆ ಬರಡು ಭೂಮಿಯನ್ನೇ ಹಚ್ಚ ಹಸಿರು ಮಾಡಿರುವುದು ಈ ಕಾಲೇಜು ವಿದ್ಯಾರ್ಥಿಗಳ ವಿಶೇಷ ಕೆಲಸ. ಸುತ್ತಲೂ ಹಸಿರು, ಅಲ್ಲಲ್ಲಿ ನೀರು, ಬಣ್ಣ ಬಣ್ಣದ ಹೂಗಿಡಗಳು, ಪುಟ್ಟ ಪಾತರಗಿತ್ತಿಗಳು, ಚಿಲಿಪಿಲಿ ಪಕ್ಷಿಗಳ ಇಂಚರ, ಕಣ್ಣಿಗೆ ಮುದ ನೀಡುವ ಮನ ಮುಟ್ಟುವ ಹಸಿರು ಸೌಂದರ್ಯ. ಇಂತಹ ಜಾಗಗಳು ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ? ಈ ರೀತಿಯಾದ ಒಂದು ಉದ್ಯಾನವನ ನಮ್ಮ ತುಮಕೂರಿನ ಬಸದಿ ಬೆಟ್ಟದ ಎಡಭಾಗದಲ್ಲಿ ಮನೆ ಮಾಡಿದೆ. ಅದುವೇ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜೀವ ವೈವಿಧ್ಯ ಉದ್ಯಾನವನ. ಇದಕ್ಕೆ ಪ್ರೇರಣೆಯಾಗಿದ್ದೇ ಜಪಾನಿನ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕ ಅಕಿರಾ ಮಿಯಾವಾಕಿ. ಇವರು ಕಾಡಿನಲ್ಲಿ ಹೋಗುತ್ತಿದ್ದಾಗ ಬಹಳ ಒತ್ತೊತ್ತಾಗಿ ಬೆಳೆದಿರುವ ಮರಗಳನ್ನು ನೋಡಿ ವಿಸ್ಮಿತರಾದರು. ನಗರಗಳಲ್ಲಿರುವ ಬ್ಲಾಕ್ ಸ್ಪಾಟ್ ಅನ್ನು ಗ್ರೀನ್ ಸ್ಪಾಟ್ ಆಗಿ ಪರಿವರ್ತಿಸುವ ಒಂದು ಆಲೋಚನೆ ಅವರಿಗೆ ಬಂದಿತು. ಇದರ ಪರಿಣಾಮ ಜಪಾನಿನ ಹಲವಾರು ಕಡೆ ಇದನ್ನು ಪ್ರಯೋಗಿಸಿ ಲಕ್ಷಾಂತರ ಮರ ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಪ್ರಯೋಗವನ್ನು ಮಂಗಳೂರಿನ ರಾಮಕೃಷ್ಣ ಮಿಷನ್ನವರು ಮಾಡಿದ್ದಾರೆ. ಮೊದಲ ಪ್ರಯೋಗ 2019ರಲ್ಲಿ 18 ಸೆಂಟ್ ಜಾಗದಲ್ಲಿ 400 ಸಸಿ ನೆಟ್ಟು ಈಗ ಅದು ನಗರ ಮಧ್ಯಭಾಗದಲ್ಲಿ ಅರಣ್ಯದಂತಾಗಿದೆ. ಒಂದು ಅಂದಾಜಿನಂತೆ 1 ಎಕರೆಗೆ ಸುಮಾರು 4,000 ಮರಗಳನ್ನು ನೆಡಬಹುದು. ನಿತ್ಯ ಹರಿದ್ವರ್ಣ ಕಾಡಾಗಿ ಮಾರ್ಪಡಿಸಬಹುದು. ಭಾರತದ ಹಲವಾರು ಕಡೆ ಮಿಯಾವಾಕಿ ನಗರ ಅರಣ್ಯದ ಒಂದು ಪ್ರಯೋಗ ನಡೆಯುತ್ತಲೇ ಬಂದಿದೆ. ಮಹಾರಾಷ್ಟ್ರದ ನವಮುಂಬೈನಲ್ಲಿ 42 ಎಕರೆ ಜಾಗದಲ್ಲಿ ನಿಸರ್ಗ ಉದ್ಯಾನ ಎಂಬ ಒಂದು ಸುಂದರ ಅರಣ್ಯ ಸೃಷ್ಟಿಸಲಾಗಿದೆ. ಈ ಜಾಗ ಮೊದಲು ಕಸದ ತೊಟ್ಟಿಯಾಗಿತ್ತು ಎನ್ನುವುದು ಉಲ್ಲೇಖಾರ್ಹ. ಮಿಯಾವಾಕಿ ವಿಧಾನವು ವಿಶ್ವದ ಜಪಾನ್ನಿಂದ ದಕ್ಷಿಣ ಪೂರ್ವ ಏಷ್ಯಾ, ಬ್ರೆಜಿಲ್ ಹಾಗೂ ಭಾರತದಲ್ಲಿ 1,500ಕ್ಕೂ ಹೆಚ್ಚು ನಗರ ಅರಣ್ಯವನ್ನು ಹೊಂದಿದೆ ಎಂದರೆ ಆಶ್ಚರ್ಯವಲ್ಲವೇ? ಅಲ್ಲದೆ ಭಾರತದಲ್ಲಿ ಕೇರಳದ ತಿರುವನಂತಪುರ, ತಮಿಳುನಾಡಿನ ಚೆನ್ನೈ, ತಿರುಚಿ, ತೆಲಂಗಾಣ ಹಾಗೂ ಉತ್ತರ ಪ್ರದೇಶಗಳಲ್ಲೂ ಕೂಡ ಮಿಯಾವಾಕಿ ನಗರ ಅರಣ್ಯ ತಲೆ ಎತ್ತಿದೆ. ಹೊಳೆ ದಾಸವಾಳ ಕೇವಲ 1 ವರ್ಷದ ಬೆಳವಣಿಗೆ ತಾವು ಗಮನಿಸ್ಬೋದು. ಸಾಮಾನ್ಯವಾಗಿ ಒಂದು 5 ವರ್ಷ ತಗೊಳ್ಳುತ್ತೆ ಈ ಥರ ಬೆಳವಣಿಗೆ ಮಾಡಲಿಕ್ಕೆ. ಇದು ಒಂದೇ 1 ವರ್ಷದಲ್ಲಿ ಇದು ಬೆಳೆದಿದೆ. ಇದು ಮಂದಾರ ಪುಷ್ಪದ ಮರ. ಇದು ನೀವು ನೋಡ್ಬೋದು, ಹಸುವಿನ ಕಾಲ್ ಥರ ನಿಮಗೆ ಕಾಣುತ್ತೆ. ಗೊರಸು, ಹೊಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಚಿಗುರು. ಹೆಸರಾಂತ ತಾಂತ್ರಿಕ ಕಾಲೇಜುಗಳಲ್ಲಿ ಒಂದಾದ ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಗಿಡ ನೆಡುವ ಕೆಲಸವನ್ನು ಆರಂಭಿಸಿ 4 ವರ್ಷಗಳಾಗುತ್ತಿವೆ. ಸಿದ್ಧಗಂಗಾ ಮಠದ ಹೆಸರಿನಲ್ಲಿರುವ 8 ಎಕರೆ ಜಾಗಕ್ಕೆ ಹಲವಾರು ಅಡೆತಡೆಗಳು, ಬೆದರಿಕೆಗಳು ಬಂದರೂ ಎಲ್ಲವನ್ನು ಎದುರಿಸಿ ಮುನ್ನುಗ್ಗಿ ಈ ಉದ್ಯಾನವನಕ್ಕೆ ಮುನ್ನುಡಿ ಬರೆದ ವ್ಯಕ್ತಿ SIT ಕಾಲೇಜಿನ ಅಧ್ಯಾಪಕರಾದ ಪ್ರೊಫೆಸರ್ ರುದ್ರಮೂರ್ತಿ. ಇವರಿಗೆ ಕೋವಿಡ್ನಂತಹ ಮಹಾಮಾರಿ ಸಮಯ ವರವಾಗಿ ದೊರೆತದ್ದು ವಿಶೇಷ. 2020ರ ವಿಶ್ವ ಪರಿಸರ ದಿನದಂದು ಪ್ರಾರಂಭವಾದ ಈ ಕಾರ್ಯ ಇಂದಿಗೂ ನಿಲ್ಲದ ಕಾರ್ಯವಾಗಿ ಸಾಗುತ್ತಿದೆ. 4 ವರ್ಷಗಳಲ್ಲಿ ಸಾವಿರಾರು ಗಿಡಗಳನ್ನು ವಿದ್ಯಾರ್ಥಿಗಳು ನೆಟ್ಟಿದ್ದಾರೆ. ಯಾವುದೇ ಬೋರ್ವೆಲ್ ವ್ಯವಸ್ಥೆ ಇಲ್ಲದೇ ಇರುವ ಕಾರಣ ಮಳೆ ನೀರಿನ ಸಂರಕ್ಷಣೆಗೆಂದು ಕಾಲುವೆಗಳ ರೀತಿಯಲ್ಲಿ ಗುಂಡಿಗಳನ್ನು ತೆಗೆದು ನೀರನ್ನು ಶೇಖರಿಸಲಾಗಿದೆ.
ಅರಣ್ಯದ ವಿಷಯಕ್ಕೆ ಬಂದರೆ ಅದು ನಿಜಕ್ಕೂ ಕಳವಳಕಾರಿ. ಅರಣ್ಯ ನಾಶಕ್ಕೆ ನಗರೀಕರಣ, ಅರಣ್ಯ ಒತ್ತುವರಿ, ರಾಜಮಾರ್ಗಕ್ಕೆ ಮರಗಳ ಮಾರಣಹೋಮ, ಮರಗಳ ಕಳ್ಳಸಾಗಾಣಿಕೆ, ಪ್ರಕೃತಿ ವಿಕೋಪದಿಂದ ಅರಣ್ಯ ನಾಶ, ಕಿಡಿಗೇಡಿಗಳಿಂದ ಅಗ್ನಿಸ್ಪರ್ಶ, ಈ ಕಾರಣಗಳಿಂದ ಅರಣ್ಯಗಳ ಸಂಪತ್ತು ದಿನೇ ದಿನೇ ನಶಿಸಿ ಹೋಗುತ್ತಿರುವುದು ನಿಜಕ್ಕೂ ಕಳವಳ ಹಾಗೂ ಆತಂಕಕಾರಿ ಸಂಗತಿಯಾಗಿದೆ. ನಾವು ಎಲ್ಲಿದ್ದರೂ ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೆ ಬಹಳ ಮುಖ್ಯ. ಮಿಯಾವಾಕಿ ವಿಧಾನವು ನಮಗೆ ಕಾಡಿನ ಅನುಭವ ತರುತ್ತದೆ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಇದರ ಪ್ರಯೋಜನಗಳು ಪರಿಸರದಷ್ಟೇ ಮುಖ್ಯವಾಗಿದೆ. ಪ್ರತಿ ಕ್ಷಣವೂ ಕಂಪ್ಯೂಟರ್ನಲ್ಲಿ ಮುಳುಗಿರುವ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗಿ ಹೊಸ ಚಟುವಟಿಕೆ ಮಾಡಿಸುವುದು ವಿದ್ಯಾರ್ಥಿಗಳಿಗೂ ಇಷ್ಟವಾದ ಕೆಲಸ. ಮಾನವ ಸಂಪನ್ಮೂಲ ಇಲಾಖೆಯಿಂದ ಹೊರಬಂದ ಯೋಜನೆಗಳಲ್ಲಿ ಮೋದಿಜಿಯವರು ಜಾರಿಗೆ ತಂದ ಒಂದು ಯೋಜನೆ ಒಂದು ವಿದ್ಯಾರ್ಥಿ ಒಂದು ಗಿಡ ಯೋಜನೆ. ಭಾರತದ ಎಲ್ಲ ತಾಂತ್ರಿಕ ಕಾಲೇಜುಗಳಲ್ಲೂ ಈ ಯೋಜನೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಅಳವಡಿಸಿಕೊಳ್ಳಲು ತಿಳಿಸಿದಾಗ ಅಖಿಲ ಭಾರತ ತಾಂತ್ರಿಕ ಮಹಾವಿದ್ಯಾಲಯ ಕೂಡ ಇದನ್ನು ಅಳವಡಿಸಿಕೊಳ್ಳಲು ಒಪ್ಪಿತು. ಅವುಗಳಲ್ಲಿ ನಮ್ಮ ತುಮಕೂರಿನ SIT ಕಾಲೇಜಿನ ವಿದ್ಯಾರ್ಥಿಗಳು ಮಾಡುತ್ತಿರುವ ಕೆಲಸವು ಮಹತ್ತರವಾಗಿದೆ. ಮಿಯಾವಾಕಿ ಅರಣ್ಯಕ್ಕೆ ತಗಲುವ ಖರ್ಚು ಅತಿ ಕಡಿಮೆ. ಒಮ್ಮೆ ಗುಂಡಿ ತೋಡಿ ಒಳ್ಳೆಯ ಮಣ್ಣು ಗೊಬ್ಬರ ಹಾಕಿ ಸಸಿ ನೆಟ್ಟರೆ ಆಯಿತು. ಸುಮಾರು 1 ಚದರ ಮೀಟರ್ಗೆ 4 ಸಸಿ ನೆಡಬಹುದು. ಹನಿ ನೀರಾವರಿ ಮಾಡಿದರೆ ಅರಣ್ಯ ಬಹುಬೇಗ ಬೆಳೆಯುತ್ತದೆ. ಸುಮಾರು 3 ವರ್ಷಗಳ ಕಾಲ ಇದಕ್ಕೆ ಆರೈಕೆಯಾದರೆ ಮುಂದಿನ 25 ವರ್ಷ ಏನು ಮಾಡಬೇಕಾಗಿಲ್ಲ. ಮಿಯಾವಾಕಿ ಅರಣ್ಯಗಳು 10 ಪಟ್ಟು ವೇಗವಾಗಿ, 30 ಪಟ್ಟು ದಟ್ಟವಾಗಿ ಬೆಳೆದು 100 ಪಟ್ಟು ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರುತ್ತವೆ. 3 ಚದರ ಮೀಟರ್ನಷ್ಟು ಸಣ್ಣ ಸೈಟ್ಗಳಲ್ಲಿ ಬೆಳೆಸಬಹುದಾದ ಕಾರಣ ಅವು ಗಾತ್ರದಲ್ಲಿಯೂ ವೇಗವಾಗಿ ಅಸಂಖ್ಯಾತ ಜಾತಿಗಳಿಗೆ ಆವಾಸ ಸ್ಥಾನವಾಗುತ್ತವೆ ಮತ್ತು ಏಕಕಾಲದಲ್ಲಿ ಬಹು ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ನೀಡುತ್ತವೆ. 23ನೇ ವರ್ಷದಲ್ಲಿ ಡಿಸೆಂಬರಲ್ಲಿ ಸಸಿ ಇಕ್ಕದು. ಡಿಸೆಂಬರಲ್ಲಿ ಸುಮಾರು 8,000 ಸಸಿ. ಡಿಸೆಂಬರಲ್ಲಿ ಸಸಿ ಇಟ್ಬಿಟ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಬಿಸಿಲು, ಬಿರು ಬಿಸಿಲು. ಆ ಟೈಮ್ನಲ್ಲಿ ಅವು ಎಲ್ಲ ಸಸಿಗಳಿಗೂ ನೀರು ಕೊಟ್ಟು ಕಾಪಾಡ್ಕೊಳ್ಳೋದು ಎಲ್ಲ ಭಾಳ ಕಷ್ಟ. ಆಗಿಟ್ಟಿರೋ ಸಸಿಗಳಲ್ಲಿ ಯಾವೂ ಹೋಗಿಲ್ಲ, ನೀರು ಕೊಟ್ಟವಂಥವು, ನೀರು ತಗೊಂಡಂಥ ಯಾವ ಸಸಿಗಳು ಹೋಗಿಲ್ಲ. ಅದರ ಅರ್ಥ ಏನು ಅಂದರೆ ಸಸಿನ ಯಾವಾಗ ಬೇಕಾದ್ರೂ ಇಡ್ಬೋದು. ನೀರು ಭಾಳ ಮುಖ್ಯ ಆಗ್ತದೆ. ಮತ್ತು ಬೇರಿನ ಬೆಳವಣಿಗೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆ ಬಂದಾಗ ಪ್ರಾಕೃತಿಕವಾಗಿ ಬೇರಿನ ಬೆಳವಣಿಗೆ ಜಾಸ್ತಿ ಇರುತ್ತೆ, ವೈಜ್ಞಾನಿಕವಾಗಿ ಜಾಸ್ತಿ ಇರುತ್ತೆ. ಎಲ್ಲ ಗಿಡಗಳ ಬೇರು ಕೂಡ ಬೇಗ ಫಲವತ್ತತೆಯಿಂದ ಬೇಗ ಬೇರುಗಳು ಬಿಟ್ಕೊಳ್ಳೋದು, ಗಿಡ ಎದ್ದೇಳೋದು ಮೇಲ್ಗಡೆಗೆ ಸ್ವಾಭಾವಿಕ ಪ್ರಕ್ರಿಯೆ. ಹಾಗಂತೇಳಿ ಡಿಸೆಂಬರಲ್ಲಿ ನಾವು ಗಿಡ ಇಕ್ಕಿದ್ರೆ ಉಳಿಸ್ಕೊಳಕ್ಕಾಗಲ್ಲ ಅನ್ನೋದು ಸುಳ್ಳು. ಡಿಸೆಂಬರಲ್ಲೂ ಕೂಡ ಸಾಯಿಲ್ ಪರ್ಮಿಟ್ ಮಾಡಿದ್ರೆ, ವಾತಾವರಣ ಪರ್ಮಿಟ್ ಮಾಡಿದ್ರೆ ಅಥವಾ ನೀರು ಸಾಕಷ್ಟು ಅನುಕೂಲತೆ ಇದ್ದರೆ ಆಗಲೂ ಸಸಿ ಇಟ್ಟು ಬೆಳೆಸ್ಬೋದು. ಅದು ನಮಗೆ ಈ ಸರಿ ಫಲಿತಾಂಶ ನಮಗೆ ಸಕ್ಸಸ್ ಕೊಡ್ತು. ಡಿಸೆಂಬರಲ್ಲಿ ಇದ್ದವು 8,000 ಸಸಿಗಳಲ್ಲಿ ನಮಗೆ 85 ಭಾಗ 90 ಭಾಗ ನಮಗೆ ಸಕ್ಸಸ್. ಹೋದಂಥ ಸಸಿಗಳು ಭಾಳ ಕಡಿಮೆ. ಪ್ರೊಫೆಸರ್ ರುದ್ರಮೂರ್ತಿಯವರು ಪ್ರತಿ ವಾರವೂ 100 ವಿದ್ಯಾರ್ಥಿಗಳನ್ನು ಉದ್ಯಾನವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗಿಡ ನೆಡಲು ಪ್ರೇರೇಪಿಸುತ್ತಾರೆ. ಈ ಅರಣ್ಯಗಳಲ್ಲಿ ಸ್ಥಳೀಯವಾಗಿ ಬೆಳೆಯುವ ಯಾವುದೇ ವೃಕ್ಷಗಳನ್ನು ನೆಡಬಹುದು. ಈ ಉದ್ಯಾನವನದಲ್ಲಿ ಹೂಗಿಡಗಳಲ್ಲದೆ ತೇಗ, ಶ್ರೀಗಂಧ, ಬೇವು, ರೆಂಜೆ, ಚಂಪಕ, ಹುಣಸೆ, ಬೀಟೆ, ಹೊನ್ನೆ, ಗೋಡಂಬಿ, ಚಿಕ್ಕು, ಮಾವು, ಸುರಹೊನ್ನೆ, ಕರಿಹೊನ್ನೆ, ಕಾಡುಮತ್ತಿ, ಹೊಳೆಮತ್ತಿ, ನೇರಳೆ, ರಕ್ತಚಂದನ, ಸೀತಾಫಲ ಹೀಗೆ ಸುಮಾರು 150ಕ್ಕೂ ಹೆಚ್ಚು ವಿಧದ ಗಿಡಗಳನ್ನು ನೆಟ್ಟಿದ್ದಾರೆ. ಇದುವರೆಗೆ 14,000 ಗಿಡಗಳನ್ನು ನೆಡಲಾಗಿದೆ. 30-40% ಹಣ್ಣು ಮರಗಳಿದ್ದರೆ ಪಶು ಪಕ್ಷಿಗಳಿಗೆ ಉತ್ತಮ ಆಹಾರವಾಗುತ್ತದೆ.
ಹೂಗಿಡಗಳಿದ್ದರೆ ದುಂಬಿ, ಚಿಟ್ಟೆ, ಇರುವೆಗಳ ವಾಸಸ್ಥಾನವಾಗಲಿದೆ. ಗಿಡ ಮರಗಳ ಸಸಿಗಳನ್ನು ನೆಡುವಾಗ ಬೃಹತ್, ಮಧ್ಯಮ ಹಾಗೂ ಸಣ್ಣ ಪ್ರಭೇದಗಳನ್ನು ಆರಿಸಿ ಇಟ್ಟರೆ ಅರಣ್ಯ ದಟ್ಟವಾಗಿ ಬಹುಬೇಗ ರೂಪುಗೊಳ್ಳುತ್ತದೆ. ಗಿಡಗಳನ್ನು ನೆಡುವುದು ಒಂದು ಒಳ್ಳೆಯ ಕೆಲಸವೇ, ಆದರೆ ಸರಿಯಾದ ರೀತಿಯಲ್ಲಿ ಗಿಡಗಳನ್ನು ನೆಡುವುದು ತಿಳಿದಿರಬೇಕಾದ ಪ್ರಮುಖ ಅಂಶ. ಯಾವ ಸಸಿ ಅಥವಾ ಗಿಡವನ್ನು ಯಾವ ಗಿಡದ ಅಕ್ಕಪಕ್ಕದಲ್ಲಿ ನೆಡಬೇಕು ಎಂದು ತಿಳಿಸಿಕೊಟ್ಟು ಪ್ರೊಫೆಸರ್ ರುದ್ರಮೂರ್ತಿಯವರು ಗಿಡಗಳನ್ನು ನೆಡೆಸುತ್ತಾರೆ. ಎಜುಕೇಷನ್ ಒಂದು ACT ಆಕ್ಟಿವಿಟಿ ಪಾಯಿಂಟ್ ಅಂತ ಮಾಡೋರು. ವಿದ್ಯಾರ್ಥಿಗಳು ಕೇವಲ ಓದೋದು ಒಂದೇ ಮುಖ್ಯ ಅಲ್ಲ, ಓದಿನ ಜೊತೆಗೆ ಸಾಮಾಜಿಕ ಸೇವೆಗೆ ಒತ್ತು ಕೊಡಬೇಕು ಮತ್ತು ಸಮಾಜದಲ್ಲಿರತಕ್ಕಂಥ ಕೆಲವು ಕುಂದುಕೊರತೆಗಳಲ್ಲಿ ಭಾಗಿಯಾಗಿ ಅವಕ್ಕೆ ಪರಿಹಾರ ಕಂಡುಕೊಡುವಂಥ ನಿಟ್ಟಿನಲ್ಲಿ ಯಾರೋ ಒಬ್ಬ ಸಮಸ್ಯೆ ಎದುರಿಸ್ತಾ ಇದ್ದರೆ ಆತನಿಗೆ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದಲ್ಲಿ ಯಾವ್ಯಾವ ಯೋಜನೆಗಳಿವೆ ಅದನ್ನು ತಿಳಿಸ್ಕೊಟ್ಟು ಅವನ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನ ಪಡೋಂಥದ್ದು, ಅಥವಾ ಗ್ರಾಮದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡೋವಂಥದ್ದು, ಆ ರೀತಿ ಯಾವ್ದಾನ ಒಂದು ಚಟುವಟಿಕೆ. ಗಿಡ ನೆಟ್ಟು ಹೋಗ್ಬಿಡ್ತಾರೆ, ಅದನ್ನ ಫಾಲೋ ಅಪ್ ಮಾಡಬೇಕಲ್ಲ. ಫಾಲೋ ಅಪ್ ಮಾಡೋಕ್ಕೆ ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಅದಕ್ಕೆ ವ್ಯವಸ್ಥೆ ನಮ್ಮ ಸಂಸ್ಥೆ ಒಳಗೆ ಏನಾಗಿದೆ ಅಂದರೆ, ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ, ನಮ್ಮ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಗೆ ಅಪಾರವಾದ ಅನುಭವ ಇದೆ, ಬಹಳಷ್ಟು ದಶಕಗಳ ಕಾಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ಸಂಸ್ಥೆ ಉತ್ತೇಜನ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀವಿ. ಆದರೆ ನಿರಂತರ ಪ್ರಯತ್ನ ಯಾವಾಗಲೂ ಯಶಸ್ಸು ಕಾಣೋಕ್ಕೆ ಭಾಳ ಮುಖ್ಯ. ನೀವು ಹೇಳಿದಾಗೆ ಸತಿ ಇಟ್ಟು ಹೋಗ್ಬಿಟ್ರೆ ಆಗಲ್ಲ. ನಿರಂತರ ಪ್ರಯತ್ನ, ನಿರಂತರ ಅಬ್ಸರ್ವೇಷನ್, ಅವಲೋಕನ ಇರಲೇಬೇಕು. ಹಾಗಾಗಿ ಆ ಪ್ರಯತ್ನಕ್ಕಾಗಿ ನಾವಿಲ್ಲೆಲ್ಲ ಬರ್ತಾ ಇರ್ತೀವಿ. ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ಯಾವುದನ್ನ ಒಂದು ಗಿಡ ಬಗ್ಗಿದ್ರೆ ಆ ಗಿಡಕ್ಕೆ ಕಟ್ಟಬೇಕು. ವಾಚ್ಮನ್ ಇರ್ತಾನೆ, ವಾಚ್ಮನ್ ಕಾಯೋದ್ರ ಜೊತೆಗೆ ಆತ ಗಿಡಕ್ಕೆ ಪಾತಿ ಮಾಡೋದು, ಒಂದು ಗಿಡಕ್ಕೆ ಕಡ್ಡಿ ಕಟ್ಟೋದು, ಸಪೋರ್ಟಿಂಗ್ ಕಡ್ಡಿ ಕಟ್ಟೋದು, ಕಳೆ ಕೀಳೋದು, ಏನೋ ಒಂದು ಕೆಲಸದಲ್ಲಿ ನಿರತರಾಗಿರ್ತಾರೆ. ಬಟ್ 4,000 ಜನ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ಬಿಟ್ರೆ ಒಬ್ಬೊಬ್ಬರು ಒಂದೊಂದು ಕಳೆ ಕಿತ್ತರು 3,000. ಸಾಮೂಹಿಕ ಪ್ರಯತ್ನದಲ್ಲಿ ಇದೆಯಲ್ಲ, ಅದರಲ್ಲಿ ಭಾಳಷ್ಟು ಯಶಸ್ಸಿರುತ್ತೆ. ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಬಟ್ ಒಂದು ಟೀಮ್ನಲ್ಲಿ ತಂಡವಾಗಿದ್ದಾಗ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಒಂದು ತಂಡವಾಗಿ ಕೆಲಸ ಮಾಡಿಬಿಟ್ರೆ ಇಡೀ ದೇಶದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲ ಕಾಲೇಜುಗಳು ಆ ರೀತಿ ಒಂದು ದಿವಸ ಸೊಸಿ ನೆಡೋದಕ್ಕೆ ಮೀಸಲಿಟ್ಟು ಸೊಸಿ ಇಟ್ಬಿಟ್ರೆ, ಕಾಪಾಡಿಬಿಟ್ರೆ, 2 ವರ್ಷ ಕಾಪಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಸ್ವಾಭಾವಿಕವಾಗಿ ಬೆಳೀತಾ ಹೋಗುತ್ತೆ. ಮಿಯಾವಾಕಿ ವಿಧಾನಕ್ಕೆ 4 ಸೂತ್ರಗಳಿವೆ. ಜಾಗದ ಆಯ್ಕೆ, ಗಿಡ ಮರಗಳ ಆಯ್ಕೆ, ನೀರಿನ ಸೌಲಭ್ಯ, ಹನಿ ನೀರಾವರಿ ಹೆಚ್ಚು ಸೂಕ್ತ, ಗೊಬ್ಬರ ಹಾಗೂ ಸ್ವಲ್ಪ ಕಾಲದ ನಿರ್ವಹಣೆ. ಇದಿಷ್ಟನ್ನು ಒಂದುಗೂಡಿಸಿದರೆ ನಗರ ಮಧ್ಯಭಾಗದಲ್ಲಿ ಸುಂದರ ಅರಣ್ಯ ಕಲ್ಪನೆ ನನಸಾದೀತು. ಭಾರತದ ಎಲ್ಲ ನಗರಗಳಲ್ಲೂ ಈ ಮಿಯಾವಾಕಿ ನಗರ ಅರಣ್ಯಗಳನ್ನು ಪ್ರಾರಂಭಿಸಿದರೆ ಹಲವಾರು ಕೋಟಿ ಮರಗಳನ್ನು ಬೆಳೆಸಿ ಪರಿಸರದ ಈಗಿನ ಹಾಗೂ ಮುಂದಿನ ದುರಂತಗಳನ್ನು ಸ್ವಲ್ಪ ಮಟ್ಟಿಗೆ ಸರಿದೂಗಿಸಬಹುದು. ಪ್ರತಿ ವರ್ಷವೂ ಪರಿಸರ ದಿನಾಚರಣೆ ದಿನದಂದು ಸುಮಾರು 2,000 ಗಿಡಗಳನ್ನು ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಈ ಉದ್ಯಾನವನದಲ್ಲಿ ನೆಡುತ್ತಿದ್ದಾರೆ. 2024 ಜನವರಿ 6ರಂದು 3,152 ಸಸಿಗಳನ್ನು ನೆಟ್ಟಿರುವುದು ತಾಂತ್ರಿಕ ಮಹಾವಿದ್ಯಾಲಯದ ಹೆಮ್ಮೆಯ ವಿಷಯ. ಮಣ್ಣು ಮುಟ್ಟಿದರೆ ಕೈ ಮಾಸುತ್ತದೆ ಎಂದು ಮಣ್ಣೇ ಮುಟ್ಟದ ಈಗಿನ ವಿದ್ಯಾರ್ಥಿಗಳಲ್ಲಿ ಪ್ರತಿ ವಾರವೂ ಹೋಗಿ ತಾವೇ ಸ್ವತಃ ಗುಂಡಿ ತೆಗೆದು ಗಿಡ ನೆಟ್ಟು ನೀರು ಎರೆಯುವುದು ನಿಜಕ್ಕೂ ಶ್ಲಾಘನೀಯ ಕೆಲಸ. ಕರೆದುಕೊಂಡು ಹೋದ ವಿದ್ಯಾರ್ಥಿಗಳಿಗೆ ಗಿಡ ನೆಟ್ಟು ದಣಿದಾಗ ದಣಿವಾರಿಸಿ ಅವರಿಗೆ ಮತ್ತಷ್ಟು ಕೆಲಸದಲ್ಲಿ ಭಾಗಿಯಾಗಲು ಉತ್ತೇಜನ ನೀಡಲು ಊಟದ ವ್ಯವಸ್ಥೆ ಕೂಡ ಮಾಡುತ್ತಿರುವುದು ಕಾಲೇಜಿನ ವಿಶೇಷ.
ಗಿಡ ಮರಗಳನ್ನು ಕಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟುತ್ತಿರುವ ಈ ಕಾಲದಲ್ಲಿ ನಗರಗಳ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಈ ರೀತಿಯ ಮಿಯಾವಾಕಿ ಅರಣ್ಯವನ್ನು ಮಾಡಿದರೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜನರಿಗೆ ಬಹಳ ಉಪಯುಕ್ತವಾಗುತ್ತದೆ. ಕೈಗಾರಿಕಾ ಕಾರ್ಖಾನೆಗಳು ಸೂಸುವ ಹೊಗೆಯಿಂದ ಆಮ್ಲಜನಕದ ಕೊರತೆಯಿಂದ ಉಂಟಾಗುವ ತೊಂದರೆಗಳಿಗೆ ಈ ರೀತಿ ಗಿಡ ಮರಗಳು ಕೊಡುವ ಉತ್ತಮ ಗಾಳಿಯು ಎಲ್ಲರಿಗೂ ಅತ್ಯವಶ್ಯಕವಾಗಿದೆ. ಭಾರತದಂತಹ ವಿಶಾಲವಾದ ದೇಶದಲ್ಲಿ ಈ ಮಿಯಾವಾಕಿ ನಗರ ಅರಣ್ಯದ ವಾಸ್ತವಿಕತೆ ಸುಲಭದ ಮಾತಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿ ನಗರ, ಪಟ್ಟಣ, ಗ್ರಾಮದ ಮಿತಿಯಲ್ಲಿ ಇಂತಿಷ್ಟು ಮಿಯಾವಾಕಿ ನಗರ ಅರಣ್ಯವನ್ನು ಕಡ್ಡಾಯಗೊಳಿಸಿದರೆ ಈ ಕಾರ್ಯ ಬಹಳ ಸುಗಮ. ಇದಕ್ಕೆ ಕಾನೂನಿನ ಒಂದು ಚೌಕಟ್ಟು ಇದ್ದರೆ ಇವುಗಳನ್ನು ಜಾರಿಗೊಳಿಸುವುದು ಬಹಳ ಸುಲಭದ ಕೆಲಸ. ಮಿಯಾವಾಕಿ ನಗರ ಅರಣ್ಯ ಒಂದು ಕಲ್ಪನೆಯನ್ನು ವಾಸ್ತವಿಕತೆಯಾಗಿ ನಮ್ಮ ಭಾರತದಲ್ಲಿ ನೋಡುವ ಭಾಗ್ಯ ಬೇಗ ಬರಲಿ ಎಂದು ಆಶಿಸೋಣ.